ಶ್ರೀ ನಾಡಪ್ರಭು ವೇಮನ್ನ ಜಯಂತಿಯ ಶುಭಾಕಾಂಕ್ಷೆಯನ್ನ ತಿಳಿಸುತ್ತಾ ಇವರಿನ ಎಲ್ಲ ಜನತೆಗೂ, ಎಲ್ಲ ನನ್ನ ಅಕ್ಕಂಗರಿಗೂ, ಅಣ್ಣ ತಮ್ಮಂದರಿಗೂ ಹಾಗೂ ರೆಡ್ಡಿ, ವಿಶೇಷವಾಗಿ ನಮ್ಮ ರೆಡ್ಡಿ ಜನಾಂಗದವ್ರಿಗೆ ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ದೊಡ್ಡ ಹಬ್ಬವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಇವತ್ತೇ ರೋಡ್ ಉದ್ಘಾಟನೆ ಆಗ್ಬೇಕಂತ ಏನು ಆಸೆ ಇಟ್ಟಿದ್ರಿ. ನಮ್ಮ ಚಂದ್ರಾರೆಡ್ಡಿ, ನಮ್ಮ ಕೇಶವ ರೆಡ್ಡಿ ಎಲ್ಲ ಸೇರಿ ಇವತ್ತೇ ಹಬ್ಬ ಉದ್ಘಾಟನೆ ಮಾಡ್ಬೇಕಂತಿದ್ದಕ್ಕೆ ಈ ಮಧ್ಯದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಕೋಲಾರದಲ್ಲಿ ನಮ್ಮ ಹೇಮಣ್ಣ ಅವ್ರ ಜಯಂತಿ ದೊಡ್ಡ ಮಟ್ಟಕ್ಕಿದೆ. ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಆಗಿ ಹೋಗ್ಬೇಕು. ಅದರಿಂದ ನಾನೇ ಎಲ್ಲ ನಾಯಕರಿಗೂ ಇದ್ ಮಾಡ್ದೆ ನಾನು ತಗೊಂಡಿದ್ದೀನಿ. ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ DC ಬ್ಯಾಂಕ್ ನಿರ್ದೇಶಕ ರಘುಪತಿ ಸರ್ ಅವರೇ, ಹಾಗೂ ಈ ಪಂಚಾಯತಿಯ ನಮ್ಮ ಆವಣಿ ಪ್ರಧಾನರಾಗಿರ್ತಕ್ಕಂಥ, ಮಾಜಿ ಪ್ರಧಾನರಾಗಿರ್ತಕ್ಕಂಥ ಮುನ್ಸಮ್ಮಣ್ಣವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಮರಮ್ಮವರೇ, ಹಾಗೂ ನಮ್ಮ ಸುಮಿತ್ರಮ್ಮವರೇ, ಈ ಮೆಂಬರ್ ಆಗಿರ್ತಕ್ಕಂಥ ಸುಮಿತ್ರಮ್ಮವರೇ, ಹಾಗೂ ಮುನ್ಸಾಮ್ಗೌಡ್ರೆ, ಹಾಗೂ ಗೊರಳ ಜಗದೀಶ್ ಅವರೇ, ಹಾಗೂ ನಮ್ಮ ಮುನೇಪಣ್ಣವರೇ, ಹಾಗೂ ಲಕ್ಷ್ಮಣವರೇ, ಕೇಶವ ರೆಡ್ಡಿ ಅವರೇ, ಅಣ್ಣ ಹೆಸರು ವಿಶ್ವನಾಥ್ ರೆಡ್ಡಿ ಅವರೇ, ಪ್ರಭಾಕರ್ ರೆಡ್ಡಿ ಅವರೇ, ವೇದಿಕೆ ಮುಂಭಾಗದಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಒಂದ್ಸುತ್ತ. ಸೊ ವಿಶೇಷವಾಗಿ ಈ ರೋಡು ತುಂಬಾ ಕಾಂಟ್ರವರ್ಸಿ ಇತ್ತು, ಅದನ್ನೆಲ್ಲ ಸರಿಪಡಿಸಿ, ಪಾಪ ಅವನಿಗೂ ಮಾತು ಕೊಟ್ಟ ಹೊತ್ತು ನಿಮಗೆ ಇದ್ ಮಾಡ್ಕೊಡ್ತೀವಂತ ಅದೆಲ್ಲ ಸರಿಪಡಿಸಿ ಇವತ್ತು ರೋಡ್ ಅಷ್ಟು ಬೇಗ ಒಂದು ಸಿಮೆಂಟ್ ರೋಡ್ನ ಹಾಕಿ ಇವ್ರಿಗೆ ಐಮಾಸ್ ಲೈಟ್ ಹಾಕ್ಬೇಕಾಗಿತ್ತು. ಈಗಾಗಲೇ ನಾಳೆ ಅಥವಾ ನಾಳಿದ್ದ ಬೆಡ್ ಹಾಕ್ಲಿಕ್ಕೆ ಬರ್ತಾರೆ. ಬೆಡ್ ಹಾಕಿದ ತಕ್ಷಣ ನೆಕ್ಸ್ಟ್ ಒಂದು 15-20 ದಿವಸ ಬಿಟ್ಟು ಬಂದು ಐಮಾಸ್ ಮತ್ತು ವಾಟರ್ ಫಿಲ್ಟರ್ನ ಇನಾಗ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತು ಈ ಪಂಚಾಯತಿ ಎಲ್ಲ ನನ್ನ ಪ್ರಮುಖರು ಸೇರಿದ್ರಿ. ಇವತ್ತು ವೇಮನ್ನಗರ ಜಯಂತಿಯನ್ನ ವಿಶೇಷವಾಗಿ ಇವತ್ತೇನು ಆಚರಣೆ ಮಾಡ್ತಿದ್ರಿ. ಸೊ ಅದರಿಂದ ನಿಮ್ಮೆಲ್ರಿಗೂ ಆ ವೇಮನ್ನಗರ ಜಯಂತಿಯನ್ನ, ಹಾಗೂ ಮಲ್ಲಮ್ಮ ನೆಕ್ಸ್ಟ್ ಬರ್ತಕ್ಕಂಥ ಮೇ 10ನೇ ತಾರೀಕು ಅದು ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ರೆಡ್ಡಿ ಜನಾಂಗದವರು ಆಚರಣೆ ಮಾಡ್ತಿದ್ದಾರೆ. ನಿಮ್ಮೆಲ್ಲ ಕಷ್ಟ ನಷ್ಟಗಳಿಗೂ ಹಾಗೂ ಕಷ್ಟದಲ್ಲೂ ಸುಖದಲ್ಲೂ ಕೂಡ ಶಾಸಕ ನಿಮ್ ಜೊತೆ ಭಾಗಿಯಾಗ್ತೀನಿ ಅಂತ ಹೇಳ್ತಾ, ಇನ್ನು ಅನೇಕರು ಈ ಕಾರ್ಯಕ್ರಮಕ್ಕೆ ಬರ್ಬೇಕಾಗಿತ್ತು. ನಮ್ಮ ಆನಂದ್ ರೆಡ್ಡಿ ಅವರು ಎಲ್ಲ ಬರ್ಬೇಕಾಗಿತ್ತು. ಒಂದು MR ನಮ್ಮ ವಿಶೇಷವಾಗಿ ಬೆಳಗಿಂದ ಫೋನ್ ಮಾಡಿ ನಮ್ಮ MR ಮುರಳಿ ಅವರು ಎಲ್ಲಾದ್ರೂ ಮಿಸ್ ಮಾಡ್ಬಿಟ್ರೆ ಹೋಗ್ಲೇಬೇಕೆ ಊರಿಗೆ ಅಂದ್ಬಿಟ್ಟು ವಿಶೇಷವಾಗಿ ಅವ್ರನ್ನ ಫೋರ್ಸ್ ಮಾಡಿ ಈ ಕಾರ್ಯಕ್ರಮ ಕಳಿಸ್ಕೊಟ್ರು. ಅವರು ಹಾಸ್ಪಿಟಲೈಸ್ MS ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು, ಅಲ್ಲಿ ಹೋಗಿದ್ರ ಅಂತ ಹೇಳ್ತಾ, ಎಲ್ಲ ನನ್ನ ಇವತ್ತೇನು ಕಡಗನಹಳ್ಳಿ ನಮ್ಮ ನನ್ನ ವಿಶೇಷವಾಗಿ ನನ್ನ ಜನತೆ ವಿಶೇಷವಾಗಿ ನನ್ನ ಪ್ರೀತಿ ವಾತ್ಸಲ್ಯ ತೋರಿ ಇವತ್ತೇನು ನನ್ನ ಬೆಳೆಸ್ತಾ ಇದ್ದೀರಿ, ಖಂಡಿತವಾಗ್ಲೂ ನಿಮ್ಮ ಒಂದು ಇದಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸ್ತಾ, ಇನ್ನೂ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳು ಪೆಂಡಿಂಗ್ ಇದ್ದಾವೆ. ಇನ್ನು 2 ವರ್ಷ ಆಗಿದೆ. ಇವತ್ತೇನು ಈ ಸರ್ಕಾರ ಗತಿಗೆಟ್ಟು ಸರ್ಕಾರ, ಹದಗೆಟ್ಟು ಸರ್ಕಾರ. ಇವತ್ತು ನಮ್ಮಂತ ಯುವ ಶಾಸಕರು ಏನು ಆಸೆ ಇಟ್ಕೊಂಡು, ಆಕಾಂಕ್ಷೆ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಬಂದಿದ್ರಿ. ಇದು ಒಂದು ಕಡೆ ನೋಡಿದ್ರೆ ಈ ಸರ್ಕಾರದ ವೈಫಲ್ಯ. ಇವತ್ತೇನಾಗ್ತದೆ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ನನಗೆ ಒಂದು ವಿಶೇಷವಾಗಿ ನಾನು ಹೇಳಕ್ ಬಯಸ್ತೀನಿ. 2ನೇ ಮಾಡಿಗೆ ಹೋದ್ರೆ ಒಂದು ರೂಮ್ ನಂಬರ್ ಹೇಳ್ತೀನಿ, 216 ಅಥವಾ 217 ರೂಮ್ ನಂಬರ್ಗೆ ಹೋದ್ರೆ ಅಲ್ಲಿ ಪ್ರತಿ ಶಾಸಕರಿಗೂ ಏನು ಅನುದಾನ ಬಂದಿದೆ ಗೊತ್ತಾಗ್ಬಿಡುತ್ತೆ, ಎಷ್ಟು ಅನುದಾನ ಬಂದಿದೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಬಚ್ಚಿಟ್ಕೊಂಡು ಅನುದಾನ ಎತ್ಕೊಂಡು ಹೋಗಿರ್ತಕ್ಕಂಥ ಕೆಲಸ ಏನು ಇಲ್ಲ. ಎಲ್ಲಿ ಬಂದಿದೆ ಅಂತ ಅಂದ್ರೆ ಈ JDS ಅಲ್ಲಿ ನಾವು ಏನು ಕುಮಾರಣ್ಣ ಜೊತೆ ಇರೋದೇ ಇಲ್ಲ, ದೇವೇಗೌಡ ಜೊತೆ ಇರೋದೇ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಒಂದು ಇದಾಗ್ಬಿಟ್ಟಿದೆ. ಯಾಕಂದ್ರೆ ಎಲ್ರಿಗೂ ಒಂದು ಅನುದಾನ ಕೊಟ್ರೆ ನಮ್ಮ ಈ JDS ಶಾಸಕರಿಗೆ ಒಂದು ಅನುದಾನ, ಈ ಅನುದಾನವನ್ನು ತಗೊಂಡು ಬದುಕಕ್ಕೆ ಆಗ್ತಾ ಇಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಕ್ ಆಗ್ತಾ ಇಲ್ಲ. ಇದರಲ್ಲಿ ಈ ನೋವುಗಳ ಮಧ್ಯೆ ಇನ್ನೊಂದು ನೋವುಗಳು ಸ್ಟಾರ್ಟ್ ಆಗ್ತವೆ. ಅದರಿಂದ ದಯವಿಟ್ಟು ಆದಷ್ಟು ಬೇಗ ಈ ಸರ್ಕಾರ ತೊಲಗಿ ಹೊಸ ಜನಕ್ಕೆ ಸ್ಪಂದಿಸುವಂತ ಸರ್ಕಾರ ಬಂದು ಜನ ಅಭಿವೃದ್ಧಿ ಆದ್ರೆ ಸಾಕು. ಜನ ಏನ್ ಕೇಳ್ತಾರೆ? ರೋಡ್ ಕೇಳ್ತಾರೆ. ಏನ್ ಕೇಳ್ತಾರೆ? ಹೋಗ್ಲಿಕ್ಕೆ ರೋಡ್ ಕೇಳ್ತಾರೆ. ಅದಲ್ಲ, ತಾಲೂಕು ಆಫೀಸ್ ಕೆಲಸ ಮಾಡ್ಕೊಡಂತ ಕೇಳ್ತಾರೆ. ಕುಡಿಲಿಕ್ಕೆ ನೀರ್ ಕೇಳ್ತಾರೆ. ಅದಲ್ವಾ? KBK ಕರೆಂಟ್ ಕೇಳ್ತಾರೆ. ರೈತರು ಏನ್ ಮಾಡ್ತಾರೆ? ಪೋಡಿ ಗಿಡಿ ಕೇಳ್ತಾರೆ, ಖಾತೆ ಗೀತೆ ಇದನ್ ಬಿಟ್ಟು ಏನೋ ಸಿದ್ದರಾಮಯ್ಯ ಆಸ್ತಿ ಕೇಳ್ತಾರೆ, ಸಮೃದ್ಧಿ ಆಸ್ತಿ ಕೇಳ್ತಾರ? ಇಲ್ಲ ತಾನೆ. ಇದನ್ನ ಮಾಡ್ಕಾಡ್ತಕ್ಕಂತ ಶಾಸಕನಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನಕ್ಕಿರ್ಬೇಕು ಅಂದ್ರೆ, ನಾನು ಪಕ್ಕ ತಾಲೂಕಲ್ಲಿ ಅಬ್ಸರ್ವ್ ಮಾಡಿ ಪಕ್ಕ ತಾಲೂಕಲ್ಲಿ ನೋಡಿದೀನಿ. ಆಯ್ತಲ್ಲ, ಕಾಂಟ್ರಾಕ್ಟರ್ಗಳು ಬಾಂಬೈಕ್ಲು ಆಯ್ತಲ್ಲ, ಕಾಂಟ್ರಾಕ್ಟರ್ ತಮ್ಮನವರು ಅಂದ್ರೆ ಕೆಲಸ ಅಂತ ಬಂದ್ರೆ ಬೇರೆ ಶಾಸಕರು ಇದೇ ಜಿಲ್ಲೆದರೆ ಹೆಸರು ಹೇಳ್ತೀನಿ, ಶಾಸಕರು ಅವ್ರ ಮನೇಲಿ ಬಿಟ್ರೆ ಬೇರೆಯವ್ರಿಗೆ ವರ್ಕ್ ಕೊಡಲ್ಲ. ಇವತ್ತು ಆ ಜಾತಕದಲ್ಲಿ, ಆ ಜಾತಿಯಲ್ಲಿ ನಾನು ಹುಟ್ಟಿಲ್ಲ. ಯಾಕಂದ್ರೆ ಇವತ್ತು ನನ್ನ ಹತ್ರ ಇಲ್ವೋ ಗೊತ್ತಿಲ್ಲ, ಬಟ್ ಹಂಚ್ಕೊಂಡು
ನಾನು ಇರ್ತಕ್ಕಂಥ ಇದರಲ್ಲಿ ಇದು ಮಾಡ್ಕೊಂಡು ಹೋಗ್ತೇನೆ ಹೊರತು ಇವತ್ತು ಆ ಉದ್ದೇಶದಿಂದ ನಾನು ಹುಟ್ಟಿಲ್ಲ. ಖಂಡಿತವಾಗ್ಲೂ ಆ ಭಗವಂತನ ಯೋಗಿ ನಮ್ಮ ಹೇಮಂತ್ ಗಾರು ಕೇಳ್ಕೊಂಡಿದ್ದೀನಿ, ಆದಷ್ಟು ಬೇಗ ಸರ್ಕಾರ ತೊಲಗಲಿ, ಒಳ್ಳೆಯ ಸರ್ಕಾರ ಜನಕ್ಕೆ ಸ್ಪಂದಿಸಂತದ್ದು ಬರ್ಲಿ ಅಂತ ಹೇಳ್ತಾ ಮುಂದಿನ ದಿವಸ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಈಗ ಯಾಕಂದ್ರೆ ನಾನು ಬಯಸಿ ರಾಜಕೀಯಕ್ಕೆ ಬಂದವನಲ್ಲ, ನಾನು ಬಯಸ್ತೆ ಬಂದ ರಾಜಕೀಯಕ್ಕೆ ಬಂದವನು. ಆದ್ರೆ ನಾನು ಕೂಡ ರಾಜಕೀಯದಲ್ಲಿ ಹೊಸಬನೇ. ಯಾಕಂದ್ರೆ ನನ್ನ ಲೈಫ್ ಅಂತ ಅಂದ್ಮೇಲೆ ನನ್ನ ಈ ಜೀವನ ರಾಜಕೀಯ ಅಲ್ಲ, ನನಗೆ ಜೀವನ ಪೂರ್ತಿ ರಾಜಕೀಯ ಅಲ್ಲ, ನನ್ನ ಜೀವನದಲ್ಲಿ ಒಂದು ಪಾರ್ಟ್ ರಾಜಕೀಯ ಅಷ್ಟೇ. ನನಗೆ ಒಂದು ಪಾರ್ಟ್ ರಾಜಕೀಯ. ನಿಮ್ದೇ ಇರ್ತಕ್ಕಂಥ ಒತ್ತಡಗಳು, ಕೆಲಸಗಳು, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ. ಹಂಗೆ ನನಗೂ ಹೆಂಡತಿ ಮಕ್ಕಳು, ಒತ್ತಡ, ಕೆಲಸ, ಕಾರ್ಪಣ್ಯ ಎಲ್ಲ ಇರ್ತದೆ. ನಾನು ವರ್ಷಕ್ಕೆ 3 ರಿಂದ 4 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ನಾನು, ಅದಲ್ವಾ? ಯಾಕಂದ್ರೆ ನನ್ನ ಬಿಸ್ನೆಸ್, ನನ್ನ ಎಂಪ್ಲಾಯೀಸ್, ಅವ್ರ ಸ್ಯಾಲ್ರಿ ಎಲ್ಲ ನೋಡ್ಬೇಕು. ಆ ಮಧ್ಯದಲ್ಲಿ ನಾನು ರಾಜಕೀಯ ಕೂಡ ನೋಡ್ಬೇಕು, ಹಂಗಂದ್ಬಿಟ್ಟು ಕೆಲವ್ರು ಇರ್ತಾರೆ ರಾಜಕೀಯ 24 ಗಂಟೆ ರಾಜಕೀಯ. ಯಾಕಂತಂದ್ರೆ ನಂಗೆ ಗೊತ್ತಿಲ್ಲ, ಸಾಕಷ್ಟು ಜನ ಆಮೇಲೆ ನೋಡಿದೀನಿ. ಈ ರಾಜಕಾರಣ ಹೆಂಗೆ ಅಂದ್ರೆ 24 ಗಂಟೆ ರಾಜಕೀಯ ಮಾಡೋರಿಗೆ ರಾಜಕೀಯ ಆಗಿರ್ತದೆ. ಯಾಕಂದ್ರೆ ನನ್ನ ಲೈಫಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು, ಒಂದು ಪಾರ್ಟ್ ಆಫ್ ನನ್ನ ರಾಜಕೀಯ ಅಷ್ಟೇ. ಅದರಲ್ಲಿ ದುಡ್ಡು ಮಾಡ್ಬೇಕು ಅಂತ ಈ ಮುಳುಬಾಗ ನಾನು ಬಂದಿಲ್ಲ, ದುಡ್ಡು ಮಾಡ್ಬೇಕು ಅಂತ ಮುಳುಬಾಗ ಬಂದಿಲ್ಲ. ದುಡ್ಡು ಮಾಡ್ತಕ್ಕಂಥ ರೂಟ್ಗಳು, ದುಡ್ಡು ಮಾಡ್ತಕ್ಕಂಥ ಬಿಸ್ನೆಸ್ ಬೇರೆ ಇದಾವೆ, ಅದ್ ಮಾಡ್ಕಂತೇವೆ. ಒಂದು ಸೇವೆ ಮಾಡ್ಬೇಕು, ನೀವೆಲ್ಲರೂ ಸೇವೆ ಮಾಡ್ಬೇಕು. ನನ್ನ ಪಕ್ಷ JDS ಪಕ್ಷ ನಾನು ಬೆಳೆಸೋರಿ 15 ವರ್ಷಗಳಿಂದ ಅಧಿಕಾರ. ಆಲಂಗೂರು ಸಿನಪ್ಪ ಹೋದಾಗಿಂದ, ಅಣ್ಣ ಹೋದಾಗಿಂದ ನಮಗೆ ಅಧಿಕಾರ ಇಲ್ಲ. ಆದ್ರೂ ಕೂಡ ಸಣ್ಣ ಪಟ್ಟ ಅವ್ರಿಗೆ ಅಧಿಕಾರ ಕೊಡ್ಬೇಕು. ನೊಂದವ್ರೆ, ಸೋತವ್ರೆ. ಇವತ್ತು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾರಾದ್ರೂ ಗೆದ್ದ ಮೇಲೆ ಬಸ್ಲಾಗ್ತಾರ? ಹಾಕಲ್ಲ. ನಾನು ನನ್ನ ತಾಯಂದ್ರೆ ಮಾತು ಕೊಟ್ಟಿದ್ದೀನಿ, ಏನಂತಂದ್ರೆ ನಾನು ನಿಮ್ ಜೊತೆ ಇರೋ ತನಕ ಈ 5 ವರ್ಷ ಖಂಡಿತವಾಗಿ ಬಸ್ ಹಾಕ್ತೆ ಅಂತ ಹೇಳಿದೀನಿ. ನಾನು ಸೋಲ್ಲಿ, ನಾನು ಗೆಲ್ಲಿ, ನಾನು ಇರ್ಲಿ, ನಾನು ಇಲ್ದೇ ಇರ್ಲಿ, ಇವತ್ತು ಸಾಲ ಮಾಡಿದ್ರೆ ಹಾಕ್ತೀನಿ. ಯಾಕೆ ನಾನು ಮಾತು ಕೊಟ್ಟಿದ್ದ ನನ್ನ ಕಾರಣಕ್ಕೋಸ್ಕರವಾಗಿ, ಇಲ್ಲಿಂದ ದೋಚ್ಕೊಂಡು ಹೋಗ್ಬೇಕು, ಇಲ್ಲಿಂದ ಎತ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ನಾನು ನಿಮ್ಮ ಭಾಗದಲ್ಲಿ ಬಂದಿಲ್ಲ. ಸೊ ಅದರಿಂದ ಇವತ್ತು ನನ್ನ ನಂಬ್ಕೊಂಡಿರ್ತಕ್ಕಂಥ ಏನು ಸೆಕೆಂಡ್ ಲೆವೆಲ್ ಲೀಡರ್ಸ್ ಇರ್ಬೋದು, ಫಸ್ಟ್ ಲೆವೆಲ್ ಲೀಡರ್ಸ್ ಇರ್ಬೋದು, ಖಂಡಿತವಾಗ್ಲೂ ನಿಮ್ಮನ್ನ ದಡ ಸೇರಿಸೇ ಹೋಗ್ತೀನಿ, ನಿಮ್ ದಡ ಮುಟ್ಸೇ ಹೋಗ್ತೀನಿ. ನನ್ನ ಹತ್ರ ಅಧಿಕಾರ ಇಲ್ಲದೆ ಇರ್ಲಿ, ಹಣ ಇಲ್ಲದೆ ಹೋಗ್ಲಿ, ನಾನು ನಿಮ್ಮನ್ನ ಸೇರಿಸೇ ಹೋಗ್ತೀನಿ. ನಾನು ಇವತ್ತು ಮಾತ್ರ ಹೇಳ್ತೀನಿ, ನಾನು ಮುಂದಿನ ದಿವಸ ರಾಜಕಾರಣದಲ್ಲಿ ನನಗೆ ಗೊತ್ತಿಲ್ಲ ನನ್ನ ಭವಿಷ್ಯ. ನಾಳೆ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ನಾಳೆ ನಮ್ಮ ಕೈಯಲ್ಲಿ ಇಲ್ಲ. ರಾತ್ರಿ ನಾವು ಮಲಗ್ತೀವಿ, ಏನಕ್ಕೆ? ಬೆಳಗ್ಗೆ ಎದ್ದೇಳ್ತೀವಿ ನಂಬಿಕೆಗೋಸ್ಕರ. ಎಷ್ಟು ಜನ ನೈಟ್ ಮಲಗಿರೋದು ಹೋಗಿಲ್ಲ, ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ನೈಟ್ ಮಲಗಿದ ಜಾಗದಲ್ಲಿ ಹೋಗಿಲ್ಲ. ಅವರೆಲ್ಲ ಬೆಳಗ್ಗೆ ಹೇಳಿರ್ತಾರೆ ಟಿಫನ್ ಏನ್ ಬೇಕು ಅಂತ. ನಮ್ ಟಿಫನ್ ಇದೇ ಬೇಕು ಅಂತ ಹೆಂಡತಿ ಕೇಳಿರ್ತಾಳೆ, ಅದಲ್ಲ ಟಿಫನ್ ತಿಂತೀವಿ ಅಂತ ಮಲಗಿರ್ತೀವಿ. ನಾವ್ ಎದ್ದೇಳ್ತೀವ? ಎಲ್ರ ಜೀವನನೂ ಇಷ್ಟೇನೆ. ನಾವಿವತ್ತು ಹುಟ್ಟಿದೀವಿ, ಗ್ಯಾರಂಟಿ ಒಂದಲ್ಲ ಒಂದ್ ದಿವಸ ನಾವು ಸಾಯ್ತೀವಿ. ಆ ಹುಟ್ಟು ಸಾವಿರ ಮಧ್ಯೆ ಜೀವನ ಇದೆಯಲ್ಲ, 4 ಜನ ಮೆಚ್ಚುವಂತ ಜೀವನ ನಾವು ಮಾಡ್ಬೇಕು. ಬದುಕಿದ್ರೆ ಹಿಂಗ್ ಬದುಕ್ಬೇಕಪ್ಪ, ಸತ್ರ ಹಿಂಗ್ ಸಾಯ್ಬೇಕಪ್ಪ ಅಂತ ಹೇಳ್ತಕ್ಕಂಥ ಕರ್ತವ್ಯದ ಬದುಕ್ಬೇಕು. ನಾನು ಎಲ್ರಿಗೂ ಹೇಳೋದಂದೆ, ನಿಮ್ದೇ ಅಂತ ಒಂದು ಜೀವನ ಇದೆ, ಆ ಜೀವನ ರೂಪಿಸ್ಕೊಳ್ಳಿ. ಬರೀ ರಾಜಕೀಯ ಜೀವನ ಅಲ್ಲ. ನಾನು ಎಷ್ಟೋ ಜನ ಇವತ್ತು ಯುವಕರು ಹೇಳ್ತೀನಿ, ರಾಜಕಾರಣ ದಯವಿಟ್ಟು ಇಂಥ ಹೊಲಸು ರಾಜಕಾರಣಕ್ಕೆ ಬರಬೇಡಿ ಅಂತ ಹೇಳ್ತೀನಿ. ಯಾಕೆ ಹೇಳಿ? ಇವತ್ತು ರಾಜಕಾರಣ ಹದಗೆಟ್ಟೋಗಿದೆ. ನಾಳೆ ಅನ್ನೋ ಪದ ಇಲ್ಲ, ನೆನ್ನೆ ಪದ ಕಳ್ಸೋಗ್ಬಿಟ್ಟಿದೆ, ಆಯ್ತಲ್ವಾ? ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಆ ಮರಡು ಕೃಪೆಯಲ್ಲಿ ಕೇಳ್ಕೊಂತೀರಿ. ಮಳೆ ಬಿಂದು ರೈತನ ಒಂದು ಜೀವನದಲ್ಲಿ ಒಳ್ಳೆ ರೈತ ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರಕ್ ಸಾಧ್ಯ ಅಂತ ಹೇಳ್ತಾ, ವೇಮನಗಾರ ಜಯಂತಿ ಇವತ್ತು ವಿಶೇಷವಾಗಿ ನನ್ನ ತಾಲೂಕಲ್ಲಿ ವಿಜೃಂಭಣೆಯಿಂದ ನಡೀತದೆ. ಎಲ್ರಿಗೂ ನನ್ನ ಕಡೆಯಿಂದ, ನನ್ನ ಪಕ್ಷದ ಕಡೆಯಿಂದ, ತಾಲೂಕು ಆಡಳಿತ ಕಡೆಯಿಂದ ವೇಮನಗಾರ ಜಯಂತಿ ಎಲ್ಲ ರೆಡ್ಡಿ ಜನಾಂಗ ಕೂಡ ವಿಶೇಷವಾಗಿ ಕೃತಜ್ಞತೆಗಳು ಹಾಗೂ ಜಯಂತಿ ಶುಭಾಶಯ ತಿಳಿಸ್ತಾ ಇವತ್ತನ್ನು ಕರೆದು ಇಷ್ಟು ಸನ್ಮಾನ ಮಾಡಿ ನನಗೆ ಬರಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ, ನಾನು ಕೋಲಾರ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕಾಗುತ್ತೆ, ನಾನು ಕೇಶವ ರೆಡ್ಡಿ ಎಲ್ಲ ಹೋಗ್ಬೇಕಾಗುತ್ತೆ. ಅದರಿಂದ ಇಲ್ಲಿಂದ ನಾನು ದೊಡ್ಡ ಕಾರ್ಯಕ್ರಮ ತೆರಳ್ತಾ ಇದ್ದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ.
ఇరారా లోపలికి రారా श्रीमन्नारायण यजमानस्य गोत्रोद्भवस्य विष्णुगोत्रोद्भवस्य समृद्धि मंजुनाथ नामधेयस्य सह कुटुंबस्य सपुत्रस्य क्षेमाक्षैर्य विजय वीर्य भयारोग्य ऐश्वर्य विद्यर्थम इष्टकाम्यार्थ सिद्ध्यर्थम पुत्र पौत्राधिरुद्ध्यर्थम ज्ञान बुद्धि सिद्ध्यर्थम लाभदायक सिद्ध्यर्थम श्री महालक्ष्मी देवता विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः दामोदराय नमः श्रेयामन्न देवताभ्यो नमः कल्याणप्रदाय कामिदात्रप्रदायने श्रीमद्वेङ्कटनाथाय श्रीनिवासाय मङ्गलम् मङ्गलं कौसलेन्द्राय महनी गुणात्तने चक्रवर्तितनोजाय सार्वभौमाय मङ्गलम् यज्ञेन यज्ञमयजं तदेवातानि धर्माण्य प्रथमान्यासन् देहनागं महिमानसजन्ते यत्र पूर्वे साध्यासन्ति देवाः श्रेयमन्नदेवताभ्यो नमः कर्पूरनीराजनं समर्पयामि शरण्यं त्र्यम्बिके गौरी नारायण नमस्तुते जय श्री यमन्न देवताभ्यो नमः हिरण्यपात्रं मतो पूर्णं ददाते मतो यो एकदा ब्राह्मण मुपरिहत एकदैव यजमानायस्तेजो ददाते शतमानं भवतु शतमौनं शतसंवत्सर दीर्घमायुः आयः आरोग्यैश्वर्यसिद्ध्यर्थं पुत्रपौत्राधिरुद्ध्यर्थं श्रेयमन्न देवताभ्यो नमः सर्वमङ्गलमाङ्गल्ये शिवे सर्वात्मसाधके शरण्यं त्र्यम्बिके गौरी नारायण नमस्तुते शतमानं भवतु शतमौनं शतसंवत्सर आयः आरोग्य ऐश्वर्याभिवृद्ध्यर्थम् इष्टकाम्यार्थसिद्ध्यर्थं पुत्रपौत्राधिरुद्ध्यर्थं कटाप्तिसिद्धिरस्तु षण्णो मित्रस्य वरुणः षण्णो भवन्तर्यमा षण्णो इन्द्रो नमस्ते वायुवे त्वमेव प्रत्यक्ष ತುಂಬಾ ಖುಷಿಯಾಗಿ ಚಪ್ಪಲಿ ತರಬೇಕು ಹಾಗೂ ಮಂಡಲ ಪ್ರಧಾನ ಆಗಿರ್ತಕ್ಕಂಥ ಮಾಗಿ ಹೊಂಗೊಂಡಳ್ಳಿ ಹುಣಸಾಂಗ್ರವ್ರಿಗೆ ನಮ್ಮ ಹಾಗೆ ಇವರು ಕಾರ್ಯಕ್ರಮಕ್ಕೆ ಹಾಗೆ ಅವರು ಸಹ ಅಮೃತವಾಗಿ ಸ್ವಾಗತ ಬಯಸ್ತಾ ಇದ್ದು ನಮ್ಮ